ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತಷ್ಟೇ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣು ಸಂಚಾರಿ. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಇವತ್ತು ಆಗಸ್ಟ್ 15 ಕನ್ಯಾಕುಮಾರಿಯಿಂದ ನನ್ನ ರೈಡ್ ಶುರುವಾಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಆಗಿಲ್ಲ. ನಾನು ತುಂಬ ಟ್ರೈ ಮಾಡ್ತೀನಿ ಇಲ್ಲಿಂದ ಕನ್ಯಾಕುಮಾರಿ ಹೋಗೋದಕ್ಕೆ, ಆದರೆ ಯಾವುದು ಟ್ರಾನ್ಸ್ಪೋರ್ಟ್ ನಂಗೆ ಸಿಗ್ತಾ ಇಲ್ಲ. ಟ್ರಿಪ್ ಶುರು ಮಾಡೋದಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆನೂ ಅಷ್ಟೇ ಸೈಕಲ್ ತಗೊಳ್ಳೋದಕ್ಕಾಗಲಿ, ಸ್ಪಾನ್ಸರ್ಶಿಪ್ ವಿಚಾರಕ್ಕಾಗಲಿ ಬೆಂಗಳೂರಲ್ಲಿ ತುಂಬ ಸುತ್ತಾಡಿದ್ದೀನಿ. ಸೊ ಈ ಸೈಕಲ್ ತಗೊಳ್ಳುವಾಗ ಹೇಗಿತ್ತು ಅಂತ ನಾನು ವಿಡಿಯೋ ಹಾಕಿರಲಿಲ್ಲ. ಹೋಗಿ ನೋಡ್ಕೊಂಡ್ಬನ್ನಿ ಸೈಕಲ್ ತಗೊಂಡಿದ್ದು ಹೇಗಿತ್ತು ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ತುಂಬ ಚೆನ್ನಾಗಿತ್ತು. ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗಿನ ಪ್ರಯಾಣದಲ್ಲಿ 29 ದೇಶಗಳನ್ನ ಕ್ರಾಸ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನೊಂದು ಸೈಕಲ್ನ ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ನಾನು ಡಿಕತ್ಲಾನ್ ಸ್ಟೋರ್ಗೆ ಬಂದಿದ್ದೀನಿ. ಇದು ಬನ್ನೇರ್ಘಟ್ಟ ರೋಡಲ್ಲಿ ಇರುವಂಥ ಡಿಕತ್ಲಾನ್ ಸ್ಟೋರ್. ಇದು ಫ್ಲಾಗ್ಶಿಪ್ ಸ್ಟೋರ್. ಅಂದರೆ ನಿಮಗೆ ಇಲ್ಲಿ ಎಲ್ಲ ಸ್ಟಾಕ್ಗಳ ಅವೈಲಬಿಲಿಟಿ ಇರುತ್ತೆ. ಸ್ಪೆಷಲಾಗಿ ಎಲ್ಲ ಮಾಡೆಲ್ ಸೈಕಲ್ಲು ಇಲ್ಲಿರುತ್ತೆ. ಸೊ ಇನ್ನೇನಕ್ಕೆ ತಡ, ಬನ್ನಿ ನಾನು ಯಾವ ಸೈಕಲ್ ತೊಗೋತೀನಿ, ಏನೇನು ಸ್ಪೆಸಿಫಿಕೇಶನ್ ಇದೆ ಅಂತೆಲ್ಲ ತೋರಿಸ್ತೀನಿ. ಸೊ ಇಲ್ಲಿ ವೈಡ್ ರೇಂಜ್ ಆಫ್ ರೋಡ್ ಬೈಕ್ಸ್ನ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಟ್ರೈಬನ್ RC100, RC120, RC500, RC520 ಅಂತ ಬೇರೆ ಬೇರೆ ಮಾಡಲು, ಬೇರೆ ಬೇರೆ ಮಾಡಲ್ ನೇಮು. ಇನ್ನು 20,000 ರೂಪಾಯಿಂದ ಶುರು ಆಗುತ್ತೆ. ಅದು 90,000 ರೂಪಾಯಿ ಮೇಲಿರೋದು. ಇವಾಗ ನಾನು ತಗೊಳ್ತಾ ಇರೋದು ಇದು 60,000 ರೂಪಾಯಿದು. ಇದರಲ್ಲಿ ನಾವು ನೋಡ್ತಾ ಇರ್ಬೋದು ಶಿಮಾನೋ ಸೋರಾ ಇದೆ, ಅದರಲ್ಲಿ ಶಿಮಾನೋ 105 ಇದೆ ಆಯ್ತಲ್ಲ. ಮತ್ತು ಇದಕ್ಕೆ ನೋಡ್ತಾ ಇದ್ದೀರಲ್ಲ ಮುಂದೆ ಇದು ಕಾರ್ಬನ್ ಫೋರ್ಕ್ಗೆ ಅಲ್ಲಿ ನಾವು ಬೋಲ್ಟ್ ಹಾಕ್ಬಿಟ್ಟು ಇದನ್ನು ಫಿಕ್ಸ್ ಮಾಡ್ಬೋದು. ಕ್ಯಾರಿಯರ್ ಅಂದರೆ ಮುಂದ್ಗಡೆ ಕ್ಯಾರಿಯರ್ ಫಿಕ್ಸ್ ಮಾಡಿ ಅಲ್ಲಿ ಲಗೇಜ್ ಹಾಕ್ಬೋದು. ಹೊಸ ಸೈಕಲ್ನ ಓಪನ್ ಮಾಡ್ತಿದ್ದಾರೆ. ಸೊ ಇವರ ಹೆಸರು ನವೀನ್ ಅಂತ. ಸೊ ಇವರೇ ನಮ್ಮ ಬಾಕ್ಸ್ ಓಪನ್ ಮಾಡಿ ಫಿಕ್ಸ್ ಮಾಡ್ತಾರೆ. ನೋಡೋಣ ಒಳಗಡೆ ಬಾಕ್ಸ್ ಒಳಗಡೆ ಏನಿರುತ್ತೆ, ಯಾವ ಥರ ಫಿಕ್ಸ್ ಮಾಡ್ತಾರೆ ಅಂತ ತೋರಿಸ್ತೀನಿ. ನಮ್ಮ ಸೈಕಲ್ನ ಡೆಲಿವರಿ ತೊಗೊಳಕ್ಕೆ ಇವ್ರ ಹೆಸರು ಬೈರಿ ಅಂತ, ಗೌತಮ್ ಬೈರಿ. ಮಂಜು ಇವ್ರು ಗೊತ್ತು, ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಮನೋಜ್ ಪ್ರಿನ್ಸ್ ಮತ್ತು ಪುನೀತ್ ಬ್ರೋ ಬಂದಿದ್ದಾರೆ. ಥ್ಯಾಂಕ್ಸ್ ಬ್ರೋ. ಸೊ ಇವಾಗ ಶುರು ಮಾಡೋಣ ಬ್ರೋ. ಪೆಡಲ್ಸ್ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಪೆಡಲ್ಸ್ ಬೇಸಿಕ್ ಇರುತ್ತಲ್ವಾ, ಬೇಕಾದ್ರೆ ಅಪ್ಗ್ರೇಡ್ ಮಾಡ್ಕೋಬೋದು. ಏನಕ್ಕೆ ಎಲ್ಲ ಸೈಕಲಲ್ಲೂ ಪೆಡಲ್ಸ್ ಅಂದರೆ ಕೆಲವೊಂದು ಸೈಕಲ್ ಪೆಡಲ್ಸ್ ಆಗಿ ಕೊಟ್ಟಿರೋಲ್ಲ, ಇದರಲ್ಲಿ ಇವಾಗ ಬೇಸಿಕ್ ಕೊಟ್ಟಿದ್ದಾರೆ. ಇದು ಒಂಥರ ಆಕ್ಸೆಸರೀಸ್ ನಮಗೆ ಸೈಕಲ್ಗೆ ಎಕ್ಸ್ಟ್ರಾ ಆಕ್ಸೆಸರೀಸ್. ಕೆಲವೊಬ್ರು ಬಿಗಿನರ್ಸ್ ಬರ್ತಾರೆ, ಸೊ ಅವ್ರಿಗೆ ಬೇಸಿಕ್. ಸೊ ರೆಗ್ಯುಲರ್ ಸೈಕ್ಲಿಸ್ಟ್ ಮಾಡೋರು ಅವ್ರಿಗೆ ಅಂದರೆ ಕರೆಕ್ಟಾಗಿರುತ್ತೆ. ಸೊ ಡೈರೆಕ್ಟಾಗಿ ಹೋಗೋಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಬೇಸಿಕ್ ಸ್ಟಾರ್ಟಿಂಗ್ ಬೇಸಿಕ್ ಇರುತ್ತೆ. ಆಮೇಲೆ ನಾವು ಬೇಕಾದ್ರೆ ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ಅಪ್ಗ್ರೇಡ್ ಮಾಡ್ಕೋಬೋದು. ಇನ್ನೊಂದೇನೆಂದರೆ ಸೈಕಲಲ್ಲಿ ಫ್ರೇಮ್ನ ಮಾತ್ರ ಕಂಪ್ನಿಯವ್ರು ಮಾಡ್ತಾರೆ, ಮಿಕ್ಕಿದೆಲ್ಲ ಕಂಪೋನೆಂಟ್ಸ್ನು ಬೇರೆ ಬೇರೆ ಕಂಪ್ನಿಗಳು ಮಾಡ್ತಾರೆ. ಉದಾಹರಣೆಗೆ ಟೈರ್ ನೋಡ್ರೆ ರಾಲ್ಸ್ ಅಂದಿರುತ್ತೆ, ಗೇರ್ದು ಅಂದರೆ ಗೇರ್ಸ್ ಅಂತೀವಿ ನಾವು, ಅದಕ್ಕೆ ಡ್ರೈವರ್ ಟ್ರೈ ಅಂತ ಕರಿತೀವಿ. ಸೊ ಡ್ರೈವರ್ ಟ್ರೈನ್ ಎಲ್ಲ ಬೇರೆ ಕಂಪ್ನಿದು ಇರುತ್ತೆ. ಶಿಮಾನೋ ಇರುತ್ತೆ, ಸ್ವಲ್ಪ ಶಿಮಾನೋ ಜಾಸ್ತಿ, ಇವಾಗ ಮೊದಲಿಂದ ಶಿಮಾನೋನೇ ಜಾಸ್ತಿ ಪಾಪ್ಯುಲರು. ಹಾಗೆ ಹ್ಯಾಂಡಲ್ ಬರಲ್ಲ ಒಬ್ಬರು ಸ್ಪೆಸಿಫಿಕೇಶನ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಆ ಥರ ಬೇರೆ ಬೇರೆ ಬ್ರ್ಯಾಂಡ್ ಅವರು ಬೇರೆ ಬೇರೆ ಪಾರ್ಟ್ಸ್ನ ಕಂಪೋನೆಂಟ್ಸ್ನ ಮಾಡೋದ್ರಿಂದ ನಮ್ಗೆ ಯಾವ ಕಂಪೋನೆಂಟ್ ಬೇಕೋ ಅದನ್ನು ಫ್ಯೂಚರಲ್ಲಿ ಅಪ್ಗ್ರೇಡ್ ಮಾಡ್ಕೋಬೋದು. ಇವಾಗ ಬರೋ ಸೈಕಲಲ್ಲಿ ಈ ಥರ ಆಲ್ಮೋಸ್ಟ್ 70% ಅಸೆಂಬಲ್ಡ್ ಆಗಿರುತ್ತೆ. ಇನ್ನು 25% ಮಾತ್ರ ನಾವು ಅಸೆಂಬಲ್ ಮಾಡೋದು ಬ್ಯಾಲೆನ್ಸ್ ಇರುತ್ತೆ. ಏರ್ ಹಾಕ್ತಾರೆ 40 PS ಇರುತ್ತೆ. ಸೊ ಡಿಪೆಂಡ್ ಅಪಾನ್ ರೈಡರ್ ಕಂಫರ್ಟಬಲ್. ಅಂದರೆ ಒಂದು 100 kg ಇದ್ದರೆ 80 ಇಲ್ಲ 90 ಹೊಡಿಬೋದು. ಅದಕ್ಕೆ ಮೇಲೇನೂ ಹೊಡಿಬೋದು 110. ಅಂದರೆ ಆನ್ ರೋಡ್ ಮೋರ್ ವೈಬ್ರೇಷನ್ ಆಗುತ್ತೆ. ಹೌದು. ಬ್ರೋ ಎಷ್ಟು ವರ್ಷದಿಂದ ಡಿಕತ್ಲಾನ್ ಕೆಲಸ ಮಾಡ್ತೀರಾ? ನಂದು 3 years ಆಯಿತು. 3 years ಆಯ್ತಾ? ಸೊ ಫಸ್ಟ್ ವರ್ಕ್ಶಾಪಲ್ಲಿ ಬರ್ತಿದ್ದೆ. ಸೊ ಇವಾಗ ರೀಸೆಂಟಾಗಿ ಇಲ್ಲೇ ಹೊಡಿ ಸ್ಟೋರ್.
ಹೊಸ ಬೈಕ್ ರೆಡಿಯಾಗಿದೆ. ನಮ್ಮ ಬಾಯ್ಸ್ ಎಲ್ಲ ಜೊತೆಗಿದ್ದಾರೆ, ನೋಡ್ತಾ ಇರ್ಬೋದು. ಫುಲ್ ಸಿಂಪಲ್ ಬೈಕ್ ಇದು, ಒಂದೇ ಕೈಲಿ ಬಿಸಾಕ್ಬೋದು. 10.5 kg ಇರುತ್ತೆ ಅಷ್ಟೇ. ಇದಕ್ಕೆಲ್ಲ ಆಕ್ಸೆಸರೀಸ್ ಎಲ್ಲ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಇನ್ನೂ ಚೆನ್ನಾಗಿರುತ್ತೆ. 110 kg ಕೆಪಾಸಿಟಿ ಇದೆ ಈ ಸೈಕಲ್ಗೆ. ಅಂದರೆ ಈ ಸೈಕಲ್ಗೆ ನನ್ನ ಲಗೇಜು ನನ್ನ ಬಾಡಿ ಎಲ್ಲ ಸೇರಿ 110 kg ಲೋಡ್ ಮಾಡ್ಬೋದು. ನೋಡೋಣ ಹೇಗೆ ಓಡುತ್ತೆ ಅಂತ ಓಡಿಸಾದ್ಮೇಲೆ ರಿವ್ಯೂ ಮಾಡ್ತೀನಿ. ಫುಲ್ಲು ಸಖತ್ ಜೋರಾಗಿ ಗಾಳಿ ಮಳೆ ಬರ್ತಿದೆ ಇವಾಗ. ಸೊ ಐ ಥಿಂಕ್ ನೋಡೋಣ, ಸೈಕಲ್ ಇಲ್ಲೇ ಬಿಟ್ಟು ಹೋಗ್ತೀನಿ ಏನೋ ಗೊತ್ತಿಲ್ಲ, ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ. ಸಿಗೋಣ ಬ್ರೋ, ಬಾರ ಮಂಜು. ಇವಾಗ ನಾನು ಟೂರಿಂಗ್ ಸೆಟಪ್ ಮಾಡಬೇಕಲ್ವಾ, ಅದಕ್ಕೆ ಕ್ಯಾರಿಯರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಡಿಕೆತ್ಲನಲ್ಲೇ ಸಿಗುತ್ತೆ ಕ್ಯಾರಿಯರ್ ಬಿಟ್ವಿಂದು. ಇದಕ್ಕೆ ಮ್ಯಾಕ್ಸಿಮಮ್ 18 kg ಹಾಕ್ಬೋದು ಅಂತ ಕೊಟ್ಟಿದ್ದಾರೆ. ನಾವು ಒಂದು 20 kg ಮಟ್ಟ ಹಾಕ್ಬೋದು, ಅವ್ರು 18 kg ಕೊಟ್ಟಿದ್ರೆ. ಫಿಕ್ಸ್ ಮಾಡೋಣ ಇವಾಗ. ಆಗಸ್ಟ್ 15ರಿಂದ ನಾನು ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗಿನ ಪ್ರಯಾಣವನ್ನು ಶುರು ಮಾಡಬೇಕಿತ್ತು. ಆದರೆ ಒಂದಿಷ್ಟು ಕಾರಣಗಳಿಂದ ನಾನು ಪ್ರಯಾಣವನ್ನು ಶುರು ಮಾಡೋಕ್ಕಾಗ್ತಿಲ್ಲ. ಮೊದಲನೇದು, ನನಗೆ ಫಸ್ಟ್ AC ಟಿಕೆಟ್ ಸಿಗ್ತಾ ಇಲ್ಲ. ನಾನಿವಾಗ ನನ್ನ ಜೊತೆ ಭೈರವನನ್ನು ಕರ್ಕೊಂಡು ಹೋಗಬೇಕಾಗಿರೋದ್ರಿಂದ ಫಸ್ಟ್ AC ಟಿಕೆಟ್ ಕಂಪಲ್ಸರಿ. ಫಸ್ಟ್ ACನಲ್ಲಿ ಒಂದು ಕೂಪ್ ಮಾಡಿಕೊಂಡು ಅದರಲ್ಲಿ ಭೈರವನ್ನ ಜೊತೆಗೆ ಪರ್ಮಿಷನ್ ತೊಗೊಂಡು ಕರ್ಕೊಂಡು ಹೋಗಬೇಕು. ಆದರೆ ಬೆಂಗಳೂರಿಂದ ಕನ್ಯಾಕುಮಾರಿಗಿರೋ 2 ಟ್ರೈನ್ಗಳಲ್ಲೂ ಸಹ ಟಿಕೆಟ್ ಇಲ್ಲ. ಫಸ್ಟ್ AC ಟಿಕೆಟ್ ನಮಗೆ ತತ್ಕಾಲಲ್ಲಿ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ನಾನು ನನ್ನ ಜರ್ನಿನ ಶುರು ಮಾಡೋಕ್ಕಾಗಲಿಲ್ಲ. ನಾನು ವೆಬ್ಸೈಟೆಲ್ಲ ಲಾಂಚ್ ಮಾಡಬೇಕಿತ್ತು. ಐ ಹೋಪ್ ಇವತ್ತಿಲ್ಲ ನಾಳೆ ವೆಬ್ಸೈಟ್ ಲಾಂಚ್ ಆಗುತ್ತೆ. ಆಮೇಲೆ ಇನ್ನೂ ಬೇರೆ ಕೆಲಸಗಳು ಸಿಕ್ಕಾಪಟ್ಟೆ ಪೆಂಡಿಂಗ್ ಇದೆ. ಶ್ರೀಲಂಕಾ ಮೂವಿ ಹೆಂಗೆಂಗೋ ಮಾಡಿ ಮುಗಿಯೋವರೆಗೆ ತಂದಿದ್ದೀನಿ. ನಿಮ್ಮೆಲ್ಲರ ಮುಂದೆ ಪ್ರದರ್ಶನಕ್ಕೆ ಶ್ರೀಲಂಕಾ ಮೂವಿ ರೆಡಿ ಆಗಿದೆ. ನಾನು ಬೆಂಗಳೂರಿಗೆ ವಾಪಸ್ ಬರುವಾಗ, ಅಂದರೆ ಕನ್ಯಾಕುಮಾರಿಯಿಂದ ಬೆಂಗಳೂರಿಗೆ ಬಂದು ಮೇಲೆ ಹೋಗ್ಬೇಕಲ್ವಾ, ಸೊ ಆ ಸಮಯದಲ್ಲಿ ನೀವೆಲ್ಲರೂ ಒಳ್ಳೆ ಮೂವಿ ನೋಡ್ತೀರಾ. ಇನ್ನು ನಾನು ಈ ಟ್ರಿಪ್ನ ಶುರು ಮಾಡೋದಕ್ಕೆ ಒಂದಿಷ್ಟು ಕಷ್ಟಪಟ್ಟಿದ್ದೀನಿ, ಶ್ರಮ ಪಟ್ಟಿದ್ದೀನಿ. ಅದೇನು ಅಂತ ನಿಮಗೆ ಹೇಳೋದಾದರೆ, ಮೊದಲನೇದಾಗಿ ಸೈಕಲ್ ತೊಗೊಂಡಿದ್ದು ಒಂದು ದೊಡ್ಡ ಲೈಕ್ ಸಾಕಷ್ಟು ಶ್ರಮ ಇತ್ತು ಅದ್ರ ಹಿಂದೆ. ನಂದು ಪ್ರೆಸೆಂಟೇಷನ್ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸ್ಪಾನ್ಸರ್ಸ್ಗೆ ಈ ಲೆಕ್ಕ ಇಲ್ಲದೇ ಇರೋಷ್ಟು ಕಂಪ್ನಿಗಳಿಗೆ ಲೆಕ್ಕ ಇಲ್ಲದೇ ಇರೋಷ್ಟು ಸಲ ಸುತ್ತಾಡಿದ್ದೀನಿ. ಫಸ್ಟ್ಗೆ ನನ್ನ ಹತ್ರ ದುಡ್ಡು ಇರಲಿಲ್ಲ, ಅವಾಗ ಬರೀ ಸೈಕಲ್ಲೇ ಸುತ್ತಾಡ್ತಿದ್ದೆ. ಅದಾದಮೇಲೆ ಸ್ವಲ್ಪ ಕಾಸು ಬಂತು, ಬಸ್ ಪಾಸ್ ತೊಗೊಂಡು ಸುತ್ತಾಡೋಕ್ಕೆ ಶುರು ಮಾಡಿದೆ. ಒಟ್ಟಾರೆ ಲೆಕ್ಕ ಇಲ್ಲದೇ ಇರೋಷ್ಟು ಕಷ್ಟಪಟ್ಟಿದ್ದೀನಿ. ನನಗೆ ಒಂದು ಕಂಪ್ನಿಯಿಂದ ಸ್ಪಾನ್ಸರ್ ಸಿಕ್ಕಿದೆ, ಅದು 2 ಲಕ್ಷ. ನಂದೆಲ್ಲ ಟ್ರಿಪ್ ಮುಗಿಸ್ಕೊಂಬಂದ್ಮೇಲೆ ನಮ್ಮ ಬಿಲ್ ಸಬ್ಮಿಟ್ ಮಾಡಿದ್ಮೇಲೆ ಕೊಡ್ತಾರೆ. ಅದ್ರ ಹೊರತಾಗಿ ಇನ್ಯಾವ ಕಂಪ್ನಿಯಿಂದನೂ ನನಗೆ ಏನು ರೆಸ್ಪಾನ್ಸು ಬಂದಿಲ್ಲ. ಇನ್ನು ವೆಬ್ಸೈಟ್ ರೆಡಿ ಮಾಡೀನಿ, ತುಂಬ ಚೆನ್ನಾಗಿದೆ. ಅದರಿಂದ ಸ್ವಲ್ಪ ನೀವು ಗೊತ್ತಾಗುತ್ತೆ ನಿಮಗೆ ವೆಬ್ಸೈಟ್ ನೋಡಿದ್ರೆ. ಅದನ್ನು ನನಗೆ ತ್ರಿಶಾಲ್ ದಯಾನಂದ್ ಅಂತ ಒಬ್ಬರು ಪರಿಚಯ ಆದರು. ನಾನು ಕ್ಯಾನ್ವಾದಲ್ಲಿ ಒಂದು ಡಿಸೈನ್ ಮಾಡಿದ್ದೆ, ಅದ್ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಅವರು ಇಲ್ಲ ಇದಕ್ಕಿಂತ ಚೆನ್ನಾಗಿ ಇನ್ನೊಂದ್ರಲ್ಲಿ ಮಾಡ್ಬೋದು ಅಂತ ಹೇಳಿದ್ರು. ಸರಿ ಅಂಥೇಳಿ ವರ್ಡ್ ಪ್ರೆಸ್ಸಲ್ಲಿ ಒಂದು ಒಳ್ಳೆ ವೆಬ್ಸೈಟ್ ಡಿಸೈನ್ ಮಾಡೀನಿ. ನೋಡಿ ಭೈರವ ಬರ್ ಏನೋ ಕಂದ ನೋಡಿ ಒಳ್ಳೆ ಬಿಡ ಯಾಕೆ. ಮೊದಲನೇದಾಗಿ ಭೈರವನನ್ನು ರೆಡಿ ಮಾಡಬೇಕು. ಆಮೇಲೆ ನನ್ನ ಸೈಕಲ್ನ ಒಂದ್ಸಲ ಕಂಪ್ಲೀಟಾಗಿ ಸೆಟಪ್ ಮಾಡಬೇಕು, ಅದನ್ನೆಲ್ಲ ರೆಡಿ ಮಾಡಬೇಕು, ನೋಡಬೇಕು ಕರೆಕ್ಟಾಗಿ ಇದೆಯಾ ಎಲ್ಲ ಅರೇಂಜ್ಮೆಂಟ್ ಅಂತ. ಆಮೇಲೆ ಮತ್ತೆ ಡಿಸ್ಮೆಂಟಲ್ ಮಾಡಿಬಿಟ್ಟು ನನ್ನ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. Want to make him there? Sit there? Right, come up. ಸೊ ಇವ್ರ ಹೆಸರು ಶಾಮಿಂದಿ ಅಂತ. ಇವರು ಶ್ರೀಲಂಕಾ ದೇಶದಿಂದ ಬಂದಿದ್ದಾರೆ. ಇವ್ರು ಇಲ್ಲಿಗೆ ಬಂದಿರೋ ಉದ್ದೇಶ ಆರ್ಕಿಡ್ಸ್ ಪೆಟ್ ಕೇರ್ನಲ್ಲಿ ಈ ಗ್ರೂಮಿಂಗ್ ಮಾಡೋದನ್ನ ಕಲ್ತ್ಕೊಳ್ಳೋದಕ್ಕೆ. ಆಮೇಲೆ ಅವರು ಭಾರತದಲ್ಲಿನೇ ಒಂದು ಹುಡುಗನ ಮದುವೆ ಆಗಬೇಕು ಅಂತ ನೋಡ್ತಾ ಇದ್ದಾರೆ. ನಿನ್ನೆ ಅವರೊಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ರು, ಏನಂದರೆ ಶ್ರೀಲಂಕಾದಲ್ಲಿರೋ ಹುಡುಗಿರನ್ನ ಸರಿ ರೆಸ್ಪೆಕ್ಟ್ ಮಾಡ್ತಿಲ್ಲ, ಇಂಡಿಯಾದವ್ರನ್ನ ನೋಡಿ ಕಲ್ತ್ಕೊಳ್ಳಿ ಅಂತ. ದಿಸ್ ಇಸ್ ವಾಟ್ oil, coconut oil. Coconut oil. Oh, super. Can I? You have to say it loudly so that Mike can hear your voice and people also can understand. Thank you. Welcome. ಬೈರೋನ್ಗೆ ಆಯಿಲ್ ಮಸಾಜ್ ಆಗ್ತಿದೆ ಇವಾಗ. ಗುರು ನಿಜವಾಗ್ಲೂ ಮನುಷ್ಯರಿಗೆ ಆಯಿಲ್ ಮಸಾಜ್ ಎಲ್ಲ ಎಷ್ಟು ದಿನಕ್ಕೆ ಒಂದ್ಸಲ ಆಗುತ್ತಾ ಗೊತ್ತಿಲ್ಲ. ನಮ್ಮ ಭೈರವನಿಗೆ ಮಾತ್ರ ವಾರದಲ್ಲಿ 1-2 ಸಲ ಆಗುತ್ತೆ ಆಯಿಲ್ ಮಸಾಜು. ಈ ಥರ ಎಲ್ಲರೂ ಹೊರಗಡೆ ಹೊಂಟ ಅಂದ್ರಂತೂ ಫುಲ್ ಒಂಥರ ಮದುಮಗ ರೆಡಿ ಆದಂಗೆ ರೆಡಿ ಆಗ್ತಾನೆ. ಶಾಮಿಂದಿ ಮಸಾಜ್. Shamindi massage scent. It sounds bad. ಸೊ 2 ತಿಂಗಳಿಂದ ಇಲ್ಲೇ ಇದ್ದೆ ಆರ್ಕಿಡ್ಸ್ ಪೆಟ್ ಕೇರಲ್ಲಿ. ಊಟ ತಿಂಡಿ ನೀರು ಸ್ನಾನ ಸೈಕ್ಲಿಂಗ್
ಮತ್ತೆ ಪ್ರಿಪ್ರೇಷನ್ ಎಲ್ಲ ಇಲ್ಲಿಂದನೇ ಆಯ್ತು. ಇದಕ್ಕಿಂತ ಮುಂದೆ ನನ್ನ ಕಸಿನ್ ರೂಮಲ್ಲಿ ಅಲ್ಲಿ ಸ್ವಲ್ಪ ದಿನ ಇದ್ದೆ. ಹೆಂಗೋ 6 ತಿಂಗಳು ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ಗುರು. ಇವಾಗ ಟ್ರಿಪ್ ಶುರು ಮಾಡೋಣ, ನಾಳೆ ಟ್ರಿಪ್ ಶುರು ಮಾಡೋಣ ಅನ್ಕೊಂಡು 6 ತಿಂಗಳಾಯ್ತು. ಇವಾಗ ನನ್ನ ಟ್ರಿಪ್ನ ಇವತ್ತಿಂದ ಶುರು ಮಾಡಬೇಕು. ಸಂಜೆ ಒಂದು ಕ್ಯಾರವಾನ್ ಬರುತ್ತೆ, ನಮ್ಮನ್ನ ಪಿಕಪ್ ಮಾಡ್ಬಿಟ್ಟು ನೆಲಮಂಗ್ಲಕ್ಕೆ ಡ್ರಾಪ್ ಮಾಡ್ತಾರೆ. ನೆಲಮಂಗ್ಲಿಂದ ಕೊಚ್ಚಿನ್ಗೆ ಹೋಗ್ತೀವಿ, ಕೊಚ್ಚಿನಿಂದ ತ್ರಿವೆಂಡ್ರಮ್ಗೆ ಹೋಗ್ತೀವಿ, ತ್ರಿವೆಂಡ್ರಮಿಂದ ಸೈಕಲ್ ತುಳ್ಕೊಂಡು ಕನ್ಯಾಕುಮಾರಿಗೆ ಹೋಗ್ತೀವಿ. ದೆನ್ ಕನ್ಯಾಕುಮಾರಿಯಿಂದ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಏನೆಲ್ಲ ಡಾಗ್ ಸಂಬಂಧಪಟ್ಟಂಗೆ, ಏನೆಲ್ಲ ಬೈರೌಂಡ್ ಸಂಬಂಧಪಟ್ಟಂಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಎಲ್ಲದಕ್ಕೂ ಕಾರಣ ಕುಮಾರ್ ಸರ್ ಮತ್ತೆ ಸಾಗರಿಕಾ ಮ್ಯಾಮ್. ಸೊ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ. ನಂಗಂತೂ ನಾಯಿ ಬಗ್ಗೆ ಗಂಧಗಾಳಿ ಗೊತ್ತಿರಲಿಲ್ಲ. ನಾಯಿಗೆ ಊಟ ಹಾಕೋದು ಗೊತ್ತು ಅಷ್ಟೇ, ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಸೊ ನಂಗೆ ನಾಯಿದ್ ಸೈಕಾಲಜಿ, ಬೇಸಿಕ್ ಸೈಕಾಲಜಿನ ಅರ್ಥ ಮಾಡಿಸ್ಬಿಟ್ಟು ಇವಾಗ ಸುತ್ತಾಡಕ್ಕೆ ಕಳಿಸ್ತಾ ಇದ್ದಾರೆ. ರೋಡಲ್ಲಿ ಗಲಾಟೆ ಮಾಡಬೇಡ ಯಾರ ಜೊತೆ. ಓಕೆ ಸರ್, ನಂಗೆ ಗಲಾಟೆನೇ ಗೊತ್ತಿಲ್ಲ ಸರ್ ರೋಡಲ್ಲಿ. ನನಗೆ ಇನ್ನೂ ಒಂದು ವಿಷಯ ಏನು ಅಂದರೆ, ನಾನು ಆರ್ಕಿಡ್ಸಿಗೆ ಬಂದ ಮೇಲೆ ಒಂದೊಂದು ಸೊಂಟನೇ ಒಂದು 3-4 ಸೆಂಟಿಮೀಟ್ರ್ ಜಾಸ್ತಿ ಬೆಳೆದ್ಬಿಟ್ಟಿದೆ. ಇವಾಗ ಟ್ರಿಪ್ಪಲ್ಲಿ ಅದನ್ನೆಲ್ಲ ಕರಗಿಸ್ಬೇಕು. ಏನು ಕೆಲಸ ಇಲ್ಲ ಇಲ್ಲಿ, ತಿನ್ನೋದು, ಮಲ್ಕೊಳ್ಳೋದು, ವಿಡಿಯೋ ಎಡಿಟ್ ಮಾಡೋದು, ಇದೇ ಮಾಡ್ತಿದ್ದೀನಿ. ಒಂದು ವೆಬ್ಸೈಟ್ ಮಾಡಿದೆ. ಸೊ ಸಖತ್ ಕೆಲಸಗಳು ನಡೆದಿದೆ ಇನ್ ಬಿಟ್ವೀನ್. ನೋಡು, ನಿನಗೆ ಅನ್ಸುತ್ತೆ ನೀನೇನು ಕೆಲಸ ಮಾಡಿಲ್ಲ ಅಂತ. ಬಟ್ ಯೂನಿವರ್ಸ್ ಅನ್ನೋದು ಎಲ್ಲದಕ್ಕೂ ಒಂದೊಂದು ಕಾರಣ ಇದೆ. ನಿನಗೆ ಈ ಥರ ಫ್ರೀಡಮ್ ಸಿಕ್ಕಿರಲಿಲ್ಲ ಅಂದರೆ ನಿಂದು ಶ್ರೀಲಂಕಾ ಮೂವಿ ಮುಗಿಸ್ತಿರ್ಲಿಲ್ಲ ಅಲ್ವಾ? ಅದ್ರ ಬಗ್ಗೆ ಹೋಗೋಕೆ ಮುಂಚೆ ಒಂದು ಪೋಸ್ಟ್ ಹಾಕ್ಬಿಡೋಣ, ಸ್ಟೋರಿ ಅನ್ನೋದು ಸುಮ್ಮನೆ. ನಾನಿವಾಗ ಸೈಕಲ್ನ ಕ್ಲೀನಾಗಿ ಸೆಟ್ ಮಾಡಿಬಿಟ್ಟು ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಎಲ್ಲನೂ ನೋಡ್ಬಿಟ್ಟು ಆಮೇಲೆ ಮತ್ತೆ ಅದನ್ನು ಬಿಚ್ಚಿಬಿಟ್ಟು ಕ್ಯಾರವಾನ್ ಒಳಗೆ ಹಾಕಬೇಕು. ನಾನು ಈ ಬ್ಯಾಗ್ಗಳನ್ನ ತೊಗೊಂಡು ಒಂದು 3.5 ವರ್ಷ ಆಯಿತು. ಇವಾಗ ನಾನು ಯುರೋಪಿಂದ ಬ್ಯಾಗ್ ತರಿಸ್ಬೇಕು. ಇಂಡಿಯಾದಲ್ಲಿ ಡಿಕಾಥ್ಲಾನ್ ಈ ಬ್ಯಾಗ್ಗಳನ್ನ ಸೇಲ್ ಮಾಡೋದನ್ನ ನಿಲ್ಲಿಸ್ಬಿಟ್ಟವ್ರೆ. ಹೊಸ ಥರದ ಬ್ಯಾಗ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಮಾರ್ಕೆಟ್ಗೆ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಹಾಗಾಗಿ ಇದೆಲ್ಲ ಸ್ವಲ್ಪ ದಿನಗಳ ಮಟ್ಟಿಗೆ ಅಷ್ಟೇ. ಎಲ್ಲ ಫುಲ್ಲು ಒಳಗಡೆ ಎಲ್ಲ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ. ನಾನು ಟ್ರಿಪ್ ಶುರು ಮಾಡೋಕ್ಕೂ ಮೊದಲೇ ನಿಮ್ಗೆ ಇನ್ನೊಂದು ವಿಷಯನ ಹೇಳಬೇಕು. ಏನಂತಂದರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದು ವಿದೇಶಿ ಸೈಕಲ್ ಬ್ರ್ಯಾಂಡ್ ನನಗೋಸ್ಕರ 2 ಹೆಲ್ಮೆಟ್ಗಳನ್ನ ಕಳಿಸಿದೆ. ಒಂದು M ಸೈಜ್ ಮತ್ತೊಂದು L ಸೈಜ್. ಇದ್ರ ವಿಶೇಷತೆ ಏನು, ಇದಕ್ಕೆ ಎಷ್ಟು ಬೆಲೆ, ಅದನ್ನೆಲ್ಲ ಇವಾಗ ತಿಳ್ಕೊಳ್ಳೋಣ. ಈ ಹೆಲ್ಮೆಟ್ ಹೆಸರು ಸೇನಾ R1 EVO ಹೆಲ್ಮೆಟ್ ಅಂತ. ಇದೊಂದು ಸ್ಮಾರ್ಟ್ ಹೆಲ್ಮೆಟ್. ಸ್ಮಾರ್ಟ್ ಹೆಲ್ಮೆಟ್ ಅಂದರೆ ಇವಾಗ ಬೈಕರ್ಗಳ ಬಗ್ಗೆ ಎಲ್ಲ ನಿಮಗೆ ಗೊತ್ತಲ್ವ. ಬೈಕರ್ಸ್ ಎಲ್ಲ ಗ್ರೂಪ್ ಟ್ರಿಪ್ ಹೋಗ್ಬೇಕಾದ್ರೆ ಅವರು ಎಲ್ಲ ಹೆಲ್ಮೆಟ್ಗಳನ್ನ ಇಂಟರ್ಕಾಮ್ ಮುಖಾಂತರ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಇವ್ರು ಮಾತಾಡಿದ ಅವ್ರಿಗೆ ಕೇಳುತ್ತೆ, ಅವ್ರು ಮಾತಾಡಿದ ಇವ್ರಿಗೆ ಕೇಳುತ್ತೆ. ಈ ಹೆಲ್ಮೆಟ್ ಕೂಡ ಅದೇ ಥರದೊಂದು ಹೆಲ್ಮೆಟು. ಈ ಹೆಲ್ಮೆಟ್ನ ಬೆಲೆ 23,000 ರೂಪಾಯಿ ಒಂದು ಹೆಲ್ಮೆಟ್ ಬೆಲೆ. ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ಬೋದು, ಗುರು ಯಾವನಾದರೂ ದಡ್ಡ ಹೆಲ್ಮೆಟ್ಟಿಗೆ 23,000 ಕೊಡ್ತಾನ ಅಂದರೆ ಖಂಡಿತ ಇದು 23,000 ಬೆಲೆ ಬಾಳುವಂತಹ ಒಂದು ಹೆಲ್ಮೆಟು. ಇವಾಗ ಅನ್ಬಾಕ್ಸ್ ಮಾಡೋಣ. ಹೆಲ್ಮೆಟ್ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಕವರ್ ಹಾಕವ್ರೆ. ಕವರ್ ಹಾಕಾದ್ಮೇಲೆ ಕವರ್ ಒಳಗಡೆ ಏನೋ ಕೊಟ್ಟವ್ರೆ, ತುಂಬ ಕಪ್ಪುಗಿದೆ, ಬಟ್ಟೆ ಥರ ಇದೆ ಇದು. ಇದು ಹೆಲ್ಮೆಟ್ ಇಡೋದಕ್ಕೆ ಬ್ಯಾಗು ಆಯಿತಾ. ಹೆಲ್ಮೆಟ್ ಇಡೋದಕ್ಕೆ ಬ್ಯಾಗ್ ಇದು. ಇದನ್ನು ಪಕ್ಕಕ್ಕೆ ಇಡೋಣ. ಪಕ್ಕಕ್ಕಿಟ್ಟ ನಂತರ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಮತ್ತು ಒಂದೆರಡು ಗಮ್ ಥರದ್ದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ, ಒಂದು ಕೇಬಲ್ ಕೊಟ್ಟಿದ್ದಾರೆ. ಅಷ್ಟಿದೆ ಹೆಲ್ಮೆಟ್ ಬಾಕ್ಸಲ್ಲಿ. ಓಕೆ, ಇದನ್ನು ಪಕ್ಕಕ್ಕಿಟ್ಟು ಮುಂದಕ್ಕೆ ನೋಡೋದಾದರೆ ನಾವು ಇದನ್ನು MTB ಹೆಲ್ಮೆಟ್ ಆಗೂ ಯೂಸ್ ಮಾಡ್ಬೋದು, ರೋಡ್ ಬೈಕ್ ಹೆಲ್ಮೆಟ್ ಆಗೂ ಯೂಸ್ ಮಾಡ್ಬೋದು. ಇದನ್ನು ಹಾಕ್ಬಿಟ್ಟು ಇದರಲ್ಲಿ 2 ಗಮ್ಸ್ ಇದೆ, ಇದು ಕಿತ್ಬಿಟ್ಟು ಇಲ್ಲಿಗೆ ಹಚ್ಬಿಟ್ರೆ ಇದನ್ನು ನಾವು MTB, ಇದು MTB ಸೆಟಪ್ಪು. MTB ಬೇಡ ಅಂತಂದರೆ ಇದು ರೋಡ್ ಬೈಕ್ ಸೆಟಪ್ಪು. ಓಕೆ, ಇದು ಹೆಲ್ಮೆಟ್ ಆಯಿತು. ದೆನ್ ಸೊ ಓಕೆ, ಇಷ್ಟು ಹೆಲ್ಮೆಟಿಗೆ 23,000 ಕೊಡಬೇಕಂತ ಕೇಳಿದ್ರೆ ಬನ್ನಿ 23,000 ಏನಿದೆ ಅಂತ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಇಲ್ಲಿ 3 ಬಟನ್ಸ್ ಇದೆ. ಇಲ್ಲಿ ಒಂದು ಬಟನ್ ಇದೆ, ಅದ್ರ ಮೇಲೆ ಸೇನಾ ಅಂತ ಬರ್ತಿದೆ. ಇವಾಗ ಫಸ್ಟು ಆನ್ ಮಾಡ್ತೀನಿ ಹೆಲ್ಮೆಟ್ನ ಆನ್ ಮಾಡಬೇಕು, ಪವರ್ ಆನ್ ಮಾಡಬೇಕು. ಇವಾಗ ಹೆಲ್ಮೆಟ್ ಆನ್ ಆಯಿತು. ಆನ್ ಆಗಿರೋ ಹೆಲ್ಮೆಟ್ನ ಈ ಥರ ಹಾಕ್ಕೊಂಡ್ವಿ ಅಂದ್ಕೊಳ್ಳಿ ಆಯಿತಾ. ಇದು ನನಗೆ ಸೂಟ್ ಆಗೋಲ್ಲ, ಇದು S ಸೈಜು, ನನಗೆ ಆ್ಯಕ್ಚುಲಿ L ಬೇಕು. M ಆದರೂ ಓಕೆ ನನಗೆ. ಸೊ ಇದನ್ನು ಶಾಮಿಂದಿಯವ್ರಿಗೆ ಹಾಕೋಣ ಆಮೇಲೆ. ಶಾಮಿಂದಿ ಯು ಹ್ಯಾವ್ ಟು ವೇರ್ ಇಟ್ ಫಾರ್ ವಿಡಿಯೋ. ಇವಾಗ ಇನ್ನೂ ಒಂದು ಹೆಲ್ಮೆಟು ಅದೇ ಥರದ್ದು, ಇದು ಸೈಜಲ್ಲಿ ಸ್ವಲ್ಪ ದೊಡ್ಡದು, ಬಣ್ಣ ಬೇರೆ ಇದರದ್ದು. ಆ್ಯಸ್ ಇಟ್ ಈಸ್ ಹೆಲ್ಮೆಟ್ ಒಳಗಡೆ ಹೆಲ್ಮೆಟ್ಗೆ ಹಾಕೋ ಕವರು, ದೆನ್ ಒಂದು ಚಾರ್ಜರ್ ಕೇಬಲ್ಲು ಮತ್ತು ಯೂಸರ್ ಮ್ಯಾನ್ಯಲ್ ಇಷ್ಟು ಕೊಟ್ಟಿರ್ತಾರೆ. ಜೊತೆಗೆ ಹೆಲ್ಮೆಟ್ನೂ ಸಹಿತ ಕೊಟ್ಟಿರ್ತಾರೆ. ಜಾಲಿ. ಇವಾಗ ಈ ಹೆಲ್ಮೆಟ್ ನನಗೆ ಫಿಕ್ಸ್ ಆಗುತ್ತೆ. ಆನ್ ಮಾಡ್ತೀನಿ ಇವಾಗ ಹೆಲ್ಮೆಟ್ನ. ಓಕೆ, ಆನ್ ಆಯಿತು. ನನ್ನ ಫೋನ್ ಕೂಡ ಕನೆಕ್ಟ್ ಆಯಿತು ಆ್ಯಕ್ಚುಲಿ ಅದಕ್ಕೆ. ದೆನ್
ಇವಾಗ ನೋಡಿ ಹೆಲ್ಮೆಟ್ ಫಿಕ್ಸ್ ಆಯಿತು. ಸೊ ಶಾಮಿಂದಿ ಅವ್ರಿಗೆ ಹೆಲ್ಮೆಟ್ನ ಹಾಕಬೇಕು. ಶಾಮಿಂದಿ, ಕ್ಯಾನ್ ಯು ಜಸ್ಟ್ ವಿಯರ್ ಲಗ ಶಾಮಿಂದಿ ಅವ್ರು ನನಗೆ ಹೇಗೆ ಪರಿಚಯ ಅನ್ನೋದನ್ನ ಸ್ವಲ್ಪ ಹೇಳಬೇಕಲ್ವಾ. ಶಾಮಿಂದಿ ಅವರು ಬಂದ್ಬಿಟ್ಟು ಶ್ರೀಲಂಕಾದವರು. ನನಗೆ ನರೇಂದ್ರ ಪರಿಚಯ ಇರಲಿಲ್ಲ. ಈ ಆರ್ಕಿಡ್ಸ್ ಪೆಟ್ ಕೇರ್ ಏನಿದೆ ಇಲ್ಲಿ ಅವರು ನಾಯಿಗೆ ಅಂದರೆ ಶಾಮಿಂದಿ ಕ್ಯಾನ್ ಯು ಕಮ್ ವಿತ್ ಮೀ? ನೋ, ಆಬ್ವಿಯಸ್ಲಿ ನೋ, ಐ ನೋ ಇಟ್. ಸೊ ಶಾಮಿಂದಿ ಅವರು ನೋಡೋಕೆ ಚೆನ್ನಾಗಿ ಕಾಣಿಸ್ತಾರಲ್ಲ ಗುರು. ನಾನು ಇಷ್ಟು ದಿವಸ ಅಬ್ಸರ್ವ್ ಮಾಡಿರಲಿಲ್ಲ ಅವ್ರನ್ನ. ಓ ಜಾಲಿ. ಓಕೆ, ಸೊ ಶಾಮಿಂದಿ ಅವರು ಏನಂದರೆ ಇಲ್ಲಿ ಕೆಲಸ ಕಲಿಯೋದಕ್ಕೇನು ಬಂದಿದ್ದಾರೆ. ನಾಯಿಗೆ ಸಲೂನ್ ವರ್ಕ್ಸ್, ಹೇಗೆ ನಾಯಿ ಕೂದಲು ಕಟ್ ಮಾಡೋದು, ಉಗುರು ಕಟ್ ಮಾಡೋದು, ಅದೆಲ್ಲ ವಾಟ್ ಯು ಕಾಲ್ ಇಟ್? ಡಾಗ್ಸ್ ಪಾರ್ಲರ್. ವಾಟ್ ಯು ಕಾಲ್ ಇಟ್? ಡಾಗ್ ಸಲೂನ್, ಗ್ರೂಮಿಂಗ್ ಸಲೂನ್. ಓಕೆ, ನಾಯಿಗಳಿಗೆ ಗ್ರೂಮಿಂಗ್ ಮಾಡೋದನ್ನು ಕಲಿಯೋಕ್ಕೆ ಬಂದಿದ್ದಾರೆ. ಸೊ ಫಾರ್ ಇಲ್ಲೇ ಇದ್ದಾರೆ ನೋಡ. ಅಲ್ಲಿ ಕನೆಕ್ಟ್. ನೋ, ಜಸ್ಟ್ ವೇರ್ ಇಟ್. ಲುಕಿಂಗ್ ಗುಡ್, ಆ್ಯಕ್ಚುಲಿ ಲುಕಿಂಗ್ ಗುಡ್. ಗೋ ಆ್ಯಂಡ್ ಪಿಕ್ ದಟ್ ಸೈಕಲ್. Just go. Oh my God. No, that's actually script. No, yeah, script. What is the script is, you just need to go there, pick the cycle. Actually, we can talk to each other via these helmets. That's I wanted to show to the people. Okay, so can you just go and bring that cycle? Okay, no issues, you can go. You don't need to pedal. That's how it starts. Wait. Okay, just hold this. Wait. Yes. ಶಾಮಿಂದಿ ಅವ್ರಿಗೆ ಸೈಕಲಲ್ಲಿ ABCD ಗೊತ್ತಿಲ್ಲ. ಅವ್ರಿಗೆ ಹೊಸದಾಗಿ ಕಲಿಯೋಕ್ಕೆ ಶುರು ಮಾಡ್ತಾ ಇದ್ದಾರೆ. ವೇಟ್. ಹಾಂ, ಸ್ಟೆಪ್ ಆಫ್. Yes. Okay, you can get off. Wait, stay there. Shamindi. Yes. So what you had afternoon? For lunch? Yeah, for lunch. Rice with egg curry. Oh, nice. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದೇ ಈ ಹೆಲ್ಮೆಟ್ ಇರುವಂತಹ ವಿಶೇಷತೆ. ಏನಂದರೆ ನಾನೇನು ಮಾತಾಡ್ತೀನಿ ಅದು ಅವ್ರ ಹೆಲ್ಮೆಟಲ್ಲಿ ಕೇಳುತ್ತೆ, ಅವ್ರೇನು ಮಾತಾಡ್ತಾರೆ ಅದು ನನ್ನ ಹೆಲ್ಮೆಟಲ್ಲಿ ಕೇಳುತ್ತೆ. ಸೊ ಶಾಮಿಂದಿ ಅವ್ರಿಗೇನು ಸೈಕ್ಲಿಂಗ್ ಬರೋಲ್ಲ, ಅವ್ರಿಗೆ ಸೈಕ್ಲಿಂಗ್ ಗಂಧ ಗಾಡಿನೂ ಗೊತ್ತಿಲ್ಲ. ಸುಮ್ಮನೆ ಒಂದು ಹಂಗೆ ಯಾರೂ ಇರಲಿಲ್ಲ ಇಲ್ಲಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. Do you want to come trip with me? Yeah, sure. Huh? Seriously? Yes. Again, another trip. Seriously, I'll take you. Yes. You'll come? Yes, I will. It's on record. Okay. Anyway, so what do you feel about helmet? It's good. So if you want to ride in future with your husband, you can buy these two helmets. Yeah, sure. No, I'm not only saying about cycling. If you want to go on bike also, you can use these helmets. There are bike helmets also from the Sena. So Sena make intercom helmets. Uh-huh. So you and your husband can stay together via helmets forever while riding. Yeah, that's good for my safety. ಸೂಪರ್ ಆಗಿದೆ ಹೆಲ್ಮೆಟ್. ನೋಡಪ್ಪ, ಇದಕ್ಕೆ 23,000 ಕೊಟ್ಟೆ ಹೆಲ್ಮೆಟ್ಗೆ. ಏನೋ ಬೈ? ಅವನ ಮಹಾರಾಜ್. ಓಕೆ, ಆಲ್ ದ ಬೆಸ್ಟ್. ಸೊ ಇವ್ರ ಹೆಸರು ಸಾಗರಿಕಾ ಅಂತ. ಇವರು ನನಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ರಲ್ಲಿ ಇವ್ರದ್ದು ಪಾಲಿದೆ. ಸೊ ಇಲ್ಲಿ ಬಿಸ್ನೆಸ್ ಓನರ್ ಇವರು. ಸೊ ಇವರು ದೊಡ್ಡ ಬಿಸ್ನೆಸ್ ವುಮೆನ್. ಮ್ಯಾಮ್ 3 ಬಿಸ್ನೆಸ್ ಇರೋದು ನಿಮ್ಮದು? ಇಲ್ಲ ಮ್ಯಾಮ್, ತುಂಬ ಜನ ಹೆಣ್ಮಕ್ಳು ನೋಡ್ತಿರ್ತಾರೆ, ಇನ್ಸ್ಪೈರ್ ಆಗಲಿ ಅಂತ ಅಷ್ಟೇ. ಓಕೆ, ಸೀರಿಯಸ್ಲಿ. ಸೊ ಅವ್ರು ಆ್ಯಕ್ಚುಲಿ 3 ಬಿಸ್ನೆಸ್ ರನ್ ಮಾಡ್ತಾರೆ. ಮತ್ತು ಅವರು ಸಖತ್ತಾಗಿ ಕೋಡ್ ಎಲ್ಲ ಬರೀತಾರೆ ಆಯಿತಾ. ಡೆವಲಪರ್ ಅವರು. ಅವ್ರದ್ದು ವೆಬ್ಸೈಟ್ ಲಾಂಚ್ ಆದಮೇಲೆ ನಾನು ಹಾಕ್ತೀನಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ನೋಡಿ. ಸಖತ್ತಾಗಿ ಮಾಡಿದ್ದಾರೆ ಈಗ ಆಲ್ರೆಡಿ ವೆಬ್ಸೈಟ್ನ. ಮ್ಯಾಮ್, ವೆನ್ ಯು ಆರ್ ಗೋಯಿಂಗ್ ಟು ಲಾಂಚ್ ಇಟ್ ದಟ್ ವೆಬ್ಸೈಟ್? ವೆರಿ ಸೂನ್. ಅದು orchidspetcare.com. orchidspetcare.com ಅಂತ. ಸೊ ಸಖತ್ತಾಗಿದೆ. ಇನ್ನೂ ಫೆಸಿಲಿಟಿನೂ ಚೆನ್ನಾಗಿದೆ. ಫೆಸಿಲಿಟಿ ಚೆನ್ನಾಗಿರೋದಕ್ಕೆ ಇವರೇ ಕಾರಣ. ಇದರಲ್ಲಿ ಏನೇನು ನೋಡ್ತಿದ್ದೀರಾ, ಹೂವಿನ ಗಿಡದಿಂದ ಹಿಡಿದು ಮರ ಕೆಳಗೆ ಕಾಣಿಸ್ತಿರೋ ಹುಲ್ಲು ಎಲ್ಲನೂ ಇವ್ರದ್ದೇ ಡಿಸೈನ್. ಸಖತ್ತಾಗಿ ಡಿಸೈನಿಂಗ್ ಮೈಂಡ್ ಇದೆ ಮ್ಯಾಮ್ಗೆ ಆ್ಯಕ್ಚುಲಿ. ಮೊನ್ನೆ ಸಡನ್ನಾಗಿ ಒಂದು ಲೋಗೋ ಮಾಡಿದ್ರು ಕುಮಾರ್ ರಿಚ್ ಫೌಂಡೇಶನ್ದು, ಅದು ಸಖತ್ತಾಗಿತ್ತು. ಸೊ ಎನಿಹೌ, ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ಸ್ ಫಾರ್ ಲೆಟ್ಟಿಂಗ್ ಮೀ ಟು ಸ್ಟೇ ಹಿಯರ್ ಲೈಕ್ ಯುವರ್ ಬ್ರದರ್ and fighting with you all this. Thank you so much. All the best. Drive safe. Take care of Bhairava. No salt, no sugar. Sorry, no kara uppu beda. Thanks for speaking in Kannada. Other we can hit.
ಹೊರಡ್ತಿದ್ದೀನಿ, ಏನಾದರೂ ಬೈತೀರಾ? ಬೈಯಕ್ಕೆ ಅಂತ ಒಬ್ರು ಇರಬೇಕು. ಯಾಕಂದರೆ ನೀನು ಮಾಡಿರೋ ಅಚೀವ್ಮೆಂಟ್ಗೆ ನಿನಗೆ ಅಂದರೆ ಬೈಯೋದಂದರೆ ತಪ್ಪಾಗಿ ಬೈಯೋದಲ್ಲ. ಒಬ್ಬರು ದೊಡ್ಡವರು ಹಿರಿಯರು ಯಾರನ್ನ ಇದ್ದು ಹಂಗೆ ಹೇಳುವಾಗ ನಿಮ್ಗೂ ಒಂದು ಯೋಚನೆ ಇರ್ತದೆ, ಎಲ್ಲರೂ ಇದಂದ್ರೂ ಇವರೊಬ್ಬರು ಇರ್ತಾರಪ್ಪ ಏನಾದರೂ ಹೇಳೋಕ್ಕೆ ಅಂತ. ಬಟ್ ಅದೆಲ್ಲ ಇರಲಿ, ಬೈಯೋದು ಅನ್ನೋದು ನಾವು ಏನು ಕಲ್ತಿದ್ದೀವಿ ಗೊತ್ತಾ, ಯಾರಾದರೂ ನಮ್ಮನ್ನು ಬೈದರೆ ಹಿರಿಯರು ಅದನ್ನು ಆಶೀರ್ವಾದ ಅಂತ ತಗೋತಾ ಇದ್ವಿ. ಸೊ ನಾನು ನಿನಗೆ ಅಂದಾಗ ಬೇಜಾರು ಮಾಡ್ತೀನಿ, ನಾನು ಎಲ್ಲರ ಬೇಜಾರು ಮಾಡ್ಕೊತೀನಿ ಸರ್. ನೀವು ಒಳ್ಳೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಸರ್. ನೀನು ಮೈಲಲ್ಲಿ ದೂರ ಇದ್ದರು ಮೈಂಡಲ್ಲಿ ನಾವೆಲ್ಲ ಹತ್ರ ಇರ್ತೀವಿ ಅಂತ ಮರೆತು ಬಿಡ್ಬೇಡ. ಇಲ್ಲ ಸರ್, ನಿಮ್ಮದು ಹೆಂಗೆ ಮರೀಲಿ? ನನ್ನ ಅಂತಲ್ಲ, ನಮ್ದು ಇದನ್ನೇ ನಾನು ಅನ್ನಲ್ಲ ನಿನಗೆ ಒಂದು ಡೈಲಾಗು. ನಿನಗೆ ನೀನು ಪ್ರಪಂಚನ ಹೆಂಗೆ ನೋಡ್ತಾ ಇದೆಯಾ ಗೊತ್ತಾ, ಇಷ್ಟು ಚಿಕ್ಕದಾಗಿ ನೋಡ್ತಾ ಇದೆಯಾ. ಅದಕ್ಕೆ ನಿನಗೆಲ್ಲನೂ ಪಾಸಿಬಿಲಿಟೀಸ್, ನೀನು ಯಾವುದನ್ನು ಕಷ್ಟ ಅಂತ ನೋಡ್ತಾ ಇಲ್ಲ. ಓಕೆ, ಐ ಲೈಕ್ ದಟ್ ಸ್ಪಿರಿಟ್, ಅದು ಇರಬೇಕು. ಸೊ ನಾವು ಎಷ್ಟೇ ದೂರ ಹೋದರೂ ನಿನ್ನ ಮೈಂಡಲ್ಲಿ ನಾವು ಹತ್ರದಲ್ಲೇ ಇರ್ತೀವಿ. ಸೊ ಭೈರವನ್ಗಾಗಲಿ ನಿನಗಾಗಲಿ ಸೈಕಲ್ಗಾಗಲಿ ಏನೇ ಪ್ರಾಬ್ಲಮ್ ಆದರೂ ಫಸ್ಟ್ ನಮ್ದಾಗ ಒಂದೇ ಒಂದು ಫೋನ್ ಕಾಲ್ ಹಾಕು. ಅರ್ಥ ಆಯ್ತಾ? ಗಾಡ್ ಬ್ಲೆಸ್. ಕುಮಾರ್ ಸರ್ ಬಂದಿದ್ದಕ್ಕೆ ತುಂಬ ವಿಷಯಗಳು ಪಾಸಿಬಲ್ ಆಗ್ತಿದೆ ನನ್ನ ಲೈಫಲ್ಲಿ. ಆಗಲಿ, ಥ್ಯಾಂಕ್ ಯು ಸೋ ಮಚ್. ಆಗಲಿ ಆಗಲಿ, ಒಳ್ಳೆಯದೇ. ಹಾರೈಕೆ ಹಿಂಗಿರಲಿ ಸರ್. 100%. ನಮಗೆ ಒಂದು ವೇಳೆ ನಾನು ನಿನ್ನ ವಯಸ್ಸಲ್ಲಿದ್ದಾಗ ನನಗೇನಾದರೂ ನನ್ನ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಒಂದು ವೇಳೆ ನಾನು ಹಿಂಗೆ ಆಗ್ತಿದ್ದೇನೋ, ಈ ಥರ ಅಚೀವ್ಮೆಂಟ್ಸ್ ಮಾಡ್ಬೋದಿತ್ತೇನೋ. ಸರ್ ನೀವು ಮಾಡಿದ್ದೀವಿ ಸರ್, ಮಾಡಿದ್ದೀವಿ, ಇರಲಿ. ಆದ್ರೂ ನಮ್ಗೆ ಯಾರನ್ನ ಏನಾದರೂ ಅಚೀವ್ ಮಾಡ್ತಾರೆ ಅಂತಂದಾಗ ತುಂಬ ಅದು ಜೆನ್ಯೂನ್ ಆಗಿರ್ಬೇಕು. ಸುಮ್ಮನೆ ಯಾವುದೋ ಒಂದು ಇಲ್ಲ ಸರ್, ಕಾಲಿಂಗ್ ಇರಬೇಕು. 2 ತಿಂಗಳು ನಾನು ಯಾರು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಬಂದೆ. ಓಕೆ, ಭೈರವನ್ ಕರ್ಕೊಂಡು ಸುತ್ತಾಡ್ದೆ, 2 ತಿಂಗಳು ಇಲ್ಲೇ ಬಿದ್ದು ಸಾಯ್ತಿದ್ದೀನಿ. ಎಲ್ಲ ಹೇಳಿದ್ನಲ್ಲ, ಅದು ಕಾಲಿಂಗ್. ಯಾರೇನು ಮಾಡಿಲ್ಲ, ನಾವೇ ನಿಮ್ಗೇನು ಮಾಡಿಲ್ಲ. ಅದೆಲ್ಲ ಪೂರ್ವಿಕವಾಗಿ ಎಲ್ಲದನ್ನು ಅದು ಭಗವಂತ ಎಲ್ಲ ರೆಡಿ ಮಾಡಿಕ್ಕಿರ್ತಾನೆ. ಸೊ ಯಾವುದೊಂದು ಇದಿಲ್ಲ, ಅದು ಏನಂತಾರೆ ನಾನೇನೋ ಮಾಡಿದ್ದೀನಲ್ಲ, ನಿನಗೆ ಮಾಡಿದ್ದಕ್ಕೆ ನನಗೆ ಲಾಭ ಆಗಿರ್ಬೋದು, ಗೊತ್ತಿಲ್ಲ. ಇರಲಿ ಸರ್, ಪರವಾಗಿಲ್ಲ, ಏನೇ ಆಗಲಿ. ಥ್ಯಾಂಕ್ಸ್ ಫಾರ್ ಪಾರ್ಟ್ ಆಫ್ ದಿ ಜರ್ನಿ. ಎಸ್, ಹುಷಾರು. ಬೇಗ ನೋಡೋಣ. ಶೋರ್, ಇನ್ನೊಂದು 6 ದಿವಸ ಮತ್ತೆ ವಾಪಸ್ ನೀನು ಬ್ಯಾಂಗ್ಳೂರ್ ಬರುವಾಗ ಗ್ರ್ಯಾಂಡಾಗಿ ಮೀಟ್ ಮಾಡೋಣ. ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ಬಾಯ್ ರವಾ, ಕಮ್ ಸಿಟ್ ಸಿಟ್ ಸಿಟ್. ಗುಡ್ ಬಾಯ್, ಸ್ಟೇ. ಓ ಬ್ರೋ, ಹಾಯ್. ಒಂದೇ ನಿಮಿಷ. ಓ, 3 ಜನ ಬಂದಿದ್ದೀರಾ? ಇಲ್ಲ, ಇವರು ಅಲ್ಲಿರ್ತಾರೆ. ಅಲ್ಲಿರ್ತಾರಾ? ಓಕೆ. ಓ ಮೇರೋ, ಕಮ್ ಬ್ರೋ, ಎಲ್ಲ ಆಯಿತು, ಒಂದೇ ನಿಮಿಷ.